ನಮಸ್ಕಾರ ಎಲ್ಲರಿಗೆ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ಅಗಸೆ ಚಟ್ನಿ ಮಾಡುವಂಥ 1 ಕಪ್ ಅಗಸೆ ತೊಗೊಂಡಿದ್ದೀನಿ. ತೊಗೊಂಡು ಬಾಣಲಿಗೆ ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಈಗ ಇನ್ನು ಹುರ್ಕೊಳ್ಳುವ ಹದವಾಗಿ. ಚೆನ್ನಾಗಿ ಹುರ್ಕೊಂಡ್ರೆ ಅದು ಅಗಸೆ ಚಟ್ನಿ ಚೆಂದ ಆಗ್ತದೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು, ಸಣ್ಣ ಉರಿ ಅಂದರೆ ಮಧ್ಯಮ ಉರಿ, ಈ ಥರ ಕೈಯಾಡ್ತಾ ಇರಬೇಕು. ಕೈ ಬಿಡಬಾರ್ದು. ಅದನ್ನು ಚೆನ್ನಾಗಿ ಹುರಿಬೇಕದು. ಎಲ್ಲ ಚಟಪಟ ಅಂತ ಎಲ್ಲ ಸಿಡಿಬೇಕು. ಹದವಾಗಿ ಹುರಿದ್ರೆ ಅಗಸೆ ಚಟ್ನಿ ಚೆನ್ನಾಗಿರ್ತದೆ. ತಿನ್ನಲಿಕ್ಕೆ ಕೂಡ ರುಚಿಯಾಗಿರ್ತದೆ. ಈ ಥರ ಸೌಂಡ್ ಬರಬೇಕದು. ಈ ಥರ ಸೌಂಡ್ ಬಂದು ಚೆನ್ನಾಗಿ ಹುರಿಬೇಕದು. ಸೌಂಡು ನಿಂತ ಮೇಲೆ ಸ್ವಲ್ಪ ಚಟಪಟ ಅನ್ನೋದು ನಿಲ್ತದೆ. ಆವಾಗ ಕಡಿ ತಗೋಬೇಕು. ಕೈ ಬಿಡದೆ ಕೈ ಆಡಿಸ್ಬೇಕು. ಹಂಗೆ ನೋಡಿರಿ, ಹದವಾಗಿ ಹುರ್ಕೊಂಡಾಯ್ತು. ಈ ಥರ ಹುರಿದ್ರೆ ಸಾಕಾಗ್ತದೆ. ಈ ಕಡಿ ತಗೊಳ್ಳುವ. ಗ್ಯಾಸನ್ನು ಆಫ್ ಮಾಡ್ತೀವಿ. ಒಂದು ತಟ್ಟೆಗೆ ಹಾಕೋ. ಈಗ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳ್ಳೋದು. ಅಗಸೆ ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡ್ಕೊಳ್ಳುವ. ಇದನ್ನ ಒಂದು ಸಲ ಹಾಗೆ ತಿರ್ಕೊಳ್ಳುವ. ಆಮೇಲೆ ಎಲ್ಲ ಮಿಕ್ಸ್ ಮಾಡುವ. ನುಣ್ಣಗೆ ಪುಡಿ ಆಗಿದೆ. ಈಗ ಖಾರ ಸೇರಿಸ್ಕೊಳ್ಳುವ. ಇದರಲ್ಲಿ 1 ಕಪ್ ಖಾರ ತೊಗೊಂಡಿನಿ. ನೋಡಿ ಸೇರಿಸ್ಕೊಳ್ಬೇಕು. ಖಾರ ಇಲ್ಲ ಇದು ಜಾಸ್ತಿ. ಅರ್ಧ ಹಾಕಿದ್ದೀನಿ, ಅರ್ಧ ತೆಗೆದಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಒಟ್ಟಿಗೆ ಸೇರಿಸುವ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಮೆಣಸಿನ ಪುಡಿ ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೋಬೇಕು. ಈಗ ನುಣ್ಣಗೆ ಪುಡಿ ಮಾಡ್ಕೊಂಬರೋದು. ನೋಡಿ, ರೆಡಿ ಆಯ್ತು ಅಗಸೆ ಚಟ್ನಿ. ಈಗ ಈ ಥರ ನುಣ್ಣಗೆ ಪೇಸ್ಟ್ ಆದರೆ, ಈ ಥರ ಮುದ್ದೆ ಆದರೆ ಚೆನ್ನಾಗಿ ರುಚಿಯಾಗಿ ಆಗಿದೆ ಅಂತ ಅರ್ಥ. ಖಾರ ಸ್ವಲ್ಪ ಉಳಿಸ್ಕೊಂಡಿದ್ದು ಕೂಡ ಸೇರಿಸಿದ್ದೀನಿ ನಾನು. ಅದು ಆಗಿರಲಿಲ್ಲ. ಅದನ್ನು ಕೂಡ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ಈಗ ರೆಡಿಯಾಗಿದೆ ನೋಡಿ. ಅಗಸೆ ಚಟ್ನಿ ರೆಡಿಯಾಗಿದೆ. ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿರ್ತದೆ. ಮೊಸರು ಚಟ್ನಿ ಅನ್ನದಾಗಲಿ, ರೊಟ್ಟಿ ಒಳಗಾಗಲಿ, ಚಪಾತಿ ಒಳಗಾಗಲಿ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿಂತಾನೇ ಇರಬೇಕು. ಆ ಥರ ಇರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ.